ಏನೋ ತಗ್ಲಿಕೊಂಡು ಹೊರದೋದಂಗೈತಿ. ಅದಕ್ಕೆ ನೋಡ್ತಾ ಇದ್ದೀನಿ. ಮತ್ ನೋಡೆ ಯಾವ್ದನ್ನ ಎಲ್ಲ ಇನ್ನೊಂದು ಸೀಲ ತಕೊಂಡ್ ಬೇರೆದ್ರಕ್ ಹಾಕ್ತಿಗೆ ನೋಡು. ಅದಕ್ಕೆ ಹೇಳಿದ್ನ ಪೇಪರ್ ಸೀಲ್ದಾಗ ಹಾಕ್ಬೇಡ್ವಿ ಅಂದ್ರೆ ಅದ್ರೊಳಗೆ ಹಾಕಿದ್ದಿ. ಇನ್ನೊಂದು ಗೋಣಿ ಚೀಲ ತಕೊಂಡ್ ಅದ್ರಕ್ಕೆ ಹಾಕಿದ್ರೆ ಹಾಕ್ತಿರ್ಲಿಲ್ವಿ ಎಲ್ಲಾನು. ಅಯ್ಯ ಎಲ್ಲ ಕಟ್ಟಿಕವಾಗ ಚಂದಕ್ಕೆ ಇಟ್ಕಾಣತ್ತೆ. ಅದ್ಯಾತ್ರದ್ದು ಏನೋ ತಗ್ಲಿಕೊಂಡಿರ್ಬೇಕು ಒಳಗಡೆ. ಹೋಗ್ಲಿ ಬಿಡತ್ತ, ತುಂಬಿಕಿದ್ದಿ ಹೆಂಗು ಇವಾಗ ಇನ್ನೊಂದ್ ಸೀಲ ಹುಡಿಕೆ ಬಂದು ಅದ್ರೊಳಗೆ ಹಾಕುವಾಗೆ ಒತ್ತು ಬಿದ್ದು ಹೋಗ್ತತಿ. ಇನ್ನೇನು ಎಲ್ಲ ಆಯ್ತಲ್ಲ, ಅವನ್ಕಿ ಅವೆಲ್ಲ ತಕೊಬರೋಗೆ. ಏನ್ ಹೆಂಗ್ಸ್ರದ್ದು ಆಗ್ಲಿಲ್ವೇನಪ್ಪ ಇನ್ನ ಯೋಟತ್ತು ಮಾಡ್ತಾರೋ ಅದೇನ್ ಕತೆನ. ಲೇ ಪುಟ್ಟಮಿ ಆಗ್ಲಿಲ್ವೇನಕ್ಕ ಇನ್ನ ಗಾಡಿ ಕಟ್ಟಿ 1 ಗಂಟೆ ಆದ್ರೂ ಇನ್ನ ಕಟ್ಟೋದ್ರಾಗೆ ಹೊಂದಿಸೋದ್ರಾಗೆ ಇದ್ದೀರಿ. ನೆನ್ನೆಗಿಂದ ಹೊಂದಿಸ್ತಿದ್ದೀರಮ್ಮ, ಅದೇನೇನು ಹೊಂದಿಸ್ತಿದ್ರು ಅದೇನ್ ಕತೆನೋ. 2 ಸೀಲ ಕಟ್ಟಿಕ್ಕಿರು ಇನ್ನ ಕೈಯಾಗ ಬೇರೆ ಹಿಡ್ಕೊಂಡ್ ಬತ್ತಿದ್ದಿ. ಇವಾಗ ಸುಮ್ಕಿದ್ರೆ ಸರಿ ನೋಡಿ. ಇವಾಗ ನಿನ್ಗೆ ನೆನ್ನೆಗಿಂತ ಹೊಂದಿಸ್ತಾರೆ ಅಂತಂದ್ರೆ ಮದುವೆ ಮನೆಗೆ ಏನು ಹೊಂದ್ಸೋದಿರಲ್ವೇ? ಅಲ್ಲ ಇನ್ ತಿರ್ಗಾ ಅದ್ ಬಿಟ್ಟು ಬಂದು ಇದ್ ಬಿಟ್ಟು ಬಂದೆ ಅಂತ ತಿರ್ಗಾ ಅದಕ್ಕೂ ನನಗೆ ಬೈ ನೀನು. ಅಲ್ವೇ ಗಾಡಿ ಕಟ್ಟು 1 ಗಂಟೆ ಆಗೈತೆ, ಎಲ್ಲ ಕಟ್ಟು ಅಳಗಿಕ್ಕೇನ್ರೆ ತಕೊಂಬಂದ ಗಾಡಿ ಒಳಗೆ ಇಕ್ದಂಗಲ್ಲ ಏನಲ್ಲ. ಸುಮ್ಕಿರಪ್ಪಯ್ಯ, ಎಲ್ಲ ನೋಡ್ಕೊಳ್ಳೋದು ಬೇಡವೇನಾ ಅವ್ರುನು? ನೀನ್ ಹಿಂಗ ಆತ್ರ ಬಿದ್ರೆ ಹೆಂಗೆ ಹೇಳು? ಅಲ್ಲ ಇನ್ನೇ ನೀವು ಅರ್ಜೆಂಟೆಲ್ಲ ಮುಗಿತಲ್ಲ ಕೆಲಸ. ಒಳಗೇನ ಪಾಪ ಹೆಂಗ್ಸ್ರುಗಳು ಹೊಂದಿಸ್ಕೊಂತಾವ್ರೆ, ಏನೈತೆ ಏನಿಲ್ಲ ತಕ್ಕೊಡೋಣ ನೋಡ್ಕೊಡೋಣ, ಆ ಸೀಲ್ಗಳಕ್ಕೆಲ್ಲ ಗಂಟಿ ಕೊಡೋಣ, ಏನಿಲ್ಲ. ಬರೀ ಆಚೆಗಳ್ದೆ ಆಗೈತೆ ನೋಡಿ ಬೆಳಿಗ್ಗೆ ಎದ್ದಾಗಿಂದ ಕೆಲಸ ನಿಂದು. ಅಲ್ವೇ ನೆನ್ನೆಲ್ಲ ಕೃಷ್ಣ ತಕ್ಕೊಟ್ಟವ್ನ್ ಮ್ಯಾಲಿರವೆಲ್ಲ ಆ ಗೋಣಿ ಚೀಲದೊಳಗೆ ಹಾಕಿ ಕಟ್ಟಿಕ್ಕಿದೀನಿ. ಏನೋ ಇದು 1 ಸೀಲ ಕಟ್ಟಿಕ್ಕಿರೋದಕ್ಕೆ ಹಿಂಗ ಆಡ್ತಿದ್ದೀನಿ ನೋಡಮ್ಮ ನೀನು. ಮತ್ತೆ ಹೆಂಗ್ಸ್ರಿಗೆ ಒಳಗೆ ಕೆಲಸ ಇರಲ್ವಿ? ಅಡಿಗೆ ಮನೆಗೆ ಆಯ್ತು ಇನ್ನ ಎಷ್ಟು ಕೆಲಸ ಐತೆ, ಎಲ್ಲ ಎತ್ತಿಕ್ಬೇಕು, ಯಾರಿಕ್ಬೇಕು, ಬರೋದಿನ ವಾರನೇ ಆಗ್ತತೋ ತಿಂಗಳೇ ಆಗ್ತತೋ ಎಲ್ಲ ನೋಡ್ಕೊಂಡು ಅಚ್ಚುಕಟ್ಟು ಮಾಡಿ ಹೋಗೋದ್ ಬೇಡ. ಸುಮ್ಮನೆ ಎಲ್ಲದೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡು ನೀನು. ಆಮೇಲೆ ಬಂದೆಲ್ಲ ಇಲ್ಲಿ ಗಬ್ಬೆದ್ದೋಗಿರ್ಲಿ ಮನೆ. ಏನ್ ನಿನ್ಗೆ ಬಿಮ್ಮಲ ರಂಗಂಗ್ ಹೊರಟು ಕೂಕೊಂಡಿದ್ದಿ ಏನನ ಕೆಲಸ ನೋಡೋಣ ಒಳಗ್ ಬಂದು ಅನ್ನಲ್ಲ ಇಲ್ಲಿ ಹೆಂಗ್ಸ್ರ ಮೇಲೆ ಬತ್ತಿ ಜಗಳಕ್ಕೆ. ಅಯ್ಯೋ ಹೋಗ್ರತ್ತ, ಅದ್ ಯಾವಾಗ ಹೊಡ್ತೀರ ಹೊಳ್ರಿ. ಆಚೆ ಕಡೆ ಇರ್ತೀನಿ ನಾನು, ಎಲ್ಲ ತಕ ಬಂದಿಕ್ರಿ. ಅಲ್ಲ ಕಣಜಿ, ನಿನ್ ಕೈ ಬೀಸ್ಕೊಂಡು ಹೋಗ್ಬಿಟ್ರಿ ಸೀಲ್ಗಳು ಯಾರು ಹೊತ್ಕೊ ಬರ್ತಾರೆ? ಹೊತ್ಕೊಂಡೋಗಿ ಗಾಡಿ ಹಾಕಿ ಹೋಗು, ಮೇಲೆ ಕೂತ್ಕೊಂಡು ಹೋಗಬೇಕಾದ್ರೆ ಕ್ಯಾನ್ಗಳವೆ ಇನ್ನು ಯಾಕತ್ರ ಇಕ್ಕಿದೀನಿ ಎಲ್ಲಾನು ಒಡಗಿಡ್ದು ಹೋಗ್ಬಿಟ್ಟ, ಎಲ್ಲ ಸೆಲ್ ಹೋಗ್ಬಿಟ್ಟ ಮಮ್ಮಿಕ್ಕೆ. ಎಲ್ಲಾ ನಾನೇ ಮಾಡ್ಬೇಕು ನೋಡು, ಆಚೆ ಕುಳ್ದು ಮಾಡ್ಬೇಕು ಒಳಗುಲ್ದು ಮಾಡ್ಬೇಕು ಅಂದ್ರೆ ಯಾ ನನ್ ಮಗ ಒದ್ದಾಡ್ತಾನೆ ಹೇಳತ್ತ. ಅಯ್ಯ ಹೋಗ್ರ ಅಪ್ಪಯ್ಯ, ಇನ್ನೇನು ಎಲ್ಲರೂ ಹೋಗದೆ ನಿಧಾನಕ್ಕೆ ಹೋದ್ರೆ ಆಗ್ತದೆ ತಕಳ್ರಿ. ಏನ್ ಆತ್ರ ಬಿಡ್ಬೇಡ್ರಿ. ಹೆಂಗು ಇವತ್ತು ಹೋಗದೆ ಉಂಟಂತೆ, ಏನು ಎಷ್ಟೊತ್ತನ ಆಗ್ಲಿ ಬಿಡು, ಸಾಯಂಕಾಲ ಆಗ್ಲಿ ಬಿಡು, ಯಾಕೆ ತಲೆ ಕೆಡ್ಸ್ಕೊಂತಿ? ನಿಧಾನಕ್ಕೆ ಹೋದ್ರೆ ಆಗ್ತತೆ. ಹಂಗಲ್ಲ ಕಣಕ್ಕ, ಹೋಗದಂಗಿರ್ಲಿ. ನೀವೆಲ್ಲ ಏನೋ ಬಸ್ನಾಗ ಹೊರಟೋಗ್ಬಿಡ್ತೀರಿ, ನಾನು ಎತ್ತಿನ ಕಡೆ ಹೋಗೋದ್ ಬೇಡ್ವೆ ಬಿಸ್ಲೋತ್ನಂಗೆ. ಏನೋ ದಿನ ಬಿಸ್ಲಾಗ ಹೋಗ್ಬಿಟ್ರೆ ಏನಾಗಲ್ಲ ತಕ್ಕ. ದಿನ ಎಲ್ಲ ಹೊಲ್ದಾಗೆ ಬಿಸ್ಲ ಮಣಗ್ತಿರ್ತಿ ದನಗಳಿಂತೆ, ಅವಾಗ ಏನು ಅನ್ಸಲ್ಲ ನಿನಗೆ. ಅಲ್ಲ ಮಾಡ್ತೀನಿ ಅಂತ ವಾರದಿಂದ ಹೊಂದಿಸ್ಕೊಳೋದ್ರಾಗೆ ಅವಳಿ. ಇನ್ನು ಹೋಗೋ ದಿವಸ ನೋಡಿರು ಇನ್ನು ಒಂದೊಂದೇ ತಕೊಬರೋದ್ರಾಗೆ ಅವಳಿ. ಅದನ್ನ ಎಷ್ಟು ಹೊಂದಿಸ್ತೀನಿ ನೀನು? ರಪ್ರಪ್ನೆಲ್ಲ ತಕೋಬೇಕು, ಗಂಟಿಕೊಂಡು ಹೋಗ್ತಿರ್ಬೇಕು. ಒತ್ತಿಂಬಲ್ಕೆ ಮನ್ಗೋಗಿ ಅತ್ತ ಒಂದ್ರ ಸುಧಾರ್ಸ್ಕೆಮನ ಅಂತಂದ್ರೆ ಈಗ ಹೊಡ್ತಾರೆ ಆಗ ಹೊಡ್ತಾರೆ ಅಂತಂದ್ರೆ ಇನ್ನ ಬರೇ ತಕಬೋರೋದ್ರಾಗೆ ಅವ್ರೆ ಮನ್ ಮಕ್ಳುನು. ಅಮ್ಮ ಬೀಣಮ್ಮ ಆಗ್ಲಿಲ್ವೇ ನಮ್ಮ ಇನ್ನ ಯೋಟತ್ತು ಆಡ್ತೀರಿ? ಬೋರ್ರಮ್ಮಯ್ಯ ಗಾಡಿ ಕಟ್ಟು 1 ಗಂಟೆ ಆಗೈತಿ, ಯೋಟತ್ತು ಆಡ್ತೀರಿ ನೀವತ್ತ? ಅಯ್ಯ ಸುಮ್ಮನಿರಿ ಅತ್ತೆ, ಬಸ್ನಾಗ ಎತ್ಕೊಂಡು ಹೋಗಕತ್ತೆ ಇವನ್ನೆಲ್ಲಾನು. ಬಿರ್ಬಿರಿ ಇಕ್ಕೊಡ್ತೀನಿ ನಡೀರಿ ಮಾವ, ತಕಬತ್ತೀನಿ ನಾನು. ಎತ್ಕಡಿಕೆ ಎತ್ತಿದ್ನ ಏನ ಇವತ್ತು ಬೆಳಗ್ಗೆ ಎದ್ದು ನನ್ನ ಮೇಲೆ ಜಗಳಕ್ಕೆ ಬಂದಿರೋದು ನೋಡು. ಸುಮ್ಮನಿವ್ರಿ, ಕೆಲ್ಸಗಳು ಹೇಳೋದ್ಕಿಂತ ಮಾಡಾದ್ಮೇಲೆ ನಾವು ಕೊಡತ್ತೆ ಅವಂಕೆ ತಕೊಂಡೋಗಿ ಇಕ್ತೀನಿ ನಾನು. ಅಯ್ಯ ತಕಳೆ ಅಮ್ಮಯ್ಯ, ಈ ಅಜ್ಜಂತಾಗಿ ಎಲ್ಗಾನ್ ಹೋಗ್ವಾಗ್ಲು ನಮಗ್ ನೆಮ್ಮದಿ ಇಲ್ಲ ಮನೆಗೆ. ಹೋಗ್ಲಿ ಬಿಡ್ರತ್ತೆ, ಮಾವ ಇನ್ ನೋಡೇ ಇದ್ದಿರಲ್ಲ. ಅಯ್ಯಪ್ಪ ಹಂಗೆ ಆಡತ್ ಸುಮ್ಕಿರಿ ಅಂತ. ಅಮ್ಮಯ್ಯ ಭದ್ರವಾಗಿ ಗಾಡಿಗೆಲ್ಲ ಒಂದ್ ಕಡೆ ಕೈ ಸಿಗಂಗೆ ಯಾಕನೆ ಕೆಳಗೆ ಉದ್ರುಗಿದ್ರು ಹೋಗ್ಬಿಟ್ಟವು. ಈ ಅಜ್ಜನ್ ಸುಮ್ಮನೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಿರೋದೇನೆ, ಹಿಂದಿ ಏನಾದ್ರು ಬಿತ್ತ ಏನು ನೋಡಂಗಿಲ್ಲ. ಆಯ್ತು ಹೇಳತ್ತೆ. ಅಲ್ಲ ಕಣಕ್ಕೆ ಈ ಅಜ್ಜಿಗೆ ಅಷ್ಟು ಜ್ಞಾನ ಬೇಡ್ವಿ. ಅಲ್ಲ ಮದುವೆ ಮನೆ ಅಂದ್ಮೇಲೆ ಎಷ್ಟು ಹೊಂದಿಸ್ಕೊಂಬದಿರ್ತತೆ, ಏನು ಒಂದ ಎರಡ ಬಂದು ಹಿಂಗೆ ಎಗರ ಆಡ್ಬಿಟ್ರೆ ಎಲ್ಲ ಕೆಲಸ ಆಗ
ಹೋಗ್ಬಿಡ್ತಾವ. ಹೋಗ್ಲಿ ಬಿಡಿ ಅಮ್ಮಯ್ಯ, ಬೇಜಾರು ಮಾಡ್ಕೋಬೇಡ. ಇದ್ದಿದ್ದೆ ತಕ ಈ ಗಂಡಸ್ರುಗಳು ಹಂಗೆ ಅಂತ. ಅಯ್ಯ ನನ್ಗೆ ಅದಕ್ಕೆ ಕಾಣತ್ಕೆ ಬಲ್ ಬೇಜಾರು ಮಾಡಾಕ್ಬಿಡ್ತೀನಿ ಅಜ್ಜ ಒಂದೊಂದ್ ಸರಿ ನನಗೆ. ಏನ್ ಮಾಡಕ್ಕಾಗಲ್ಲ, ಹೋಗು. ಎಲ್ಲಾರ ಮನೆಗೂ ಇದ್ದಿದ್ದೆ, ನಿಮ್ ಮನೆಗೂ ಅಲ್ಲೇ, ನಮ್ಮ ಮನೆಗೂ ಅದೇನೆ. ಅಯ್ಯ ಹೋಗದ್ಕೆ ಅತ್ತ. ಈ ಚೀಲ ಬೇರೆ ಎತ್ತಕ್ಕಾಗಲ್ಲ, ಏನಿಲ್ಲ, ನನ್ ಮೇಲೆ ಹೇಳೋಗೋಣ ಅಷ್ಟೇ ಅಜ್ಜ. ಬಿಡು ಬಿಡು, ನಾನು ಎತ್ಕೊಂತೀನಿ. ಇನ್ನು ಎತ್ಕೊಳಕ್ ಹೋಗಿ ಸೊಂಟ ಗಿಂಟೆ ಏನನ್ ಮಾಡ್ಕೊಬಿಟ್ಟೀಗ. ಅಲ್ಲೋಗಿ ಕೆಲಸ ಮಾಡೋರು ಯಾರು? ಇನ್ನೇನ್ ಕೆಲ್ಸಗಳು ಮಾತ್ರ ಮಾಡ್ತಾನೆ ಇರ್ತಿ, ಅಂತಾನೆ ಇರ್ತಿ. ತಾಕ ಬಂದ್ ಒರ್ಸೆ ತಲೆ ಮ್ಯಾಕ್ ಬಿರಿನೋ. ಅಲ್ಲ ಕಣಜ, ಎತ್ತಕ್ಕಾಗಲ್ಲ, ಎತ್ಕ ಬಾಲಿ ತಾಕ ಬಂದ್ ಒರ್ಸಂದ್ರೆ ಒಬ್ಳೆ ಎತ್ತಿಕ್ಲೆ ತಲೆ ಮ್ಯಾಕೆ. ನೀನೊಂದು ಕೈ ಹಾಕ್ ಬಾ ಅದಕ್ಕೆ. ಏನನ್ನ ಹೇಳ್ಬಿಟ್ರೆ ಉದ್ದಕ್ಕೂ ಜಗಳಕ್ ಬತ್ತಾಳೆ. ಒಂದ್ ಚೀಲ ಎತ್ಕೊಂಬಕ್ಕಾಗಲ್ಲ ಅವಳ ಕೈಯಲ್ಲಿ. ನೋಡ್ದೆ ಅದಕ್ಕೆ ಮಾತಾಡದ ಬಿಡ್ಲೇನಜ. ಓ ಬಿಡು ಬಿಡು, ಎಲ್ಲ ಇಕ್ಕಾಯ್ತಾ ಇನ್ನ. ಇನ್ನೇನಜ್ಜ, ಎಲ್ಲ ಸೀಲ್ದ ಕಟ್ಟಿಕ್ಕಂತದೆಲ್ಲ ಕಟ್ಟಾಕಿದ್ದೀನಿ. ಇನ್ನೇನ ಇದ್ರೆ ತಕಬತ್ತೀನಿ, ನಡಿ ನೀನು. ರಾಪ್ರಾಪನ್ ತಂದಿಕ್ರಿ, ವಾಡ್ತೀನಿ ನಾನು. ಓದ್ತತೆ. ಅಯ್ಯೋ ಅಯ್ಯೋ, 30-35 ವರ್ಷ ಸಂಸಾರ ಮಾಡ್ದೆ ಕಣತ್ಕೆ. ಅದ್ ಹೆಂಗ್ ಸಂಸಾರ ಮಾಡಿ ನೀವು ಅಜ್ಜನ ಜೊತೆಗೆ ದೇವ್ರಿಗೆ ಗೊತ್ತಾಗ್ಬೇಕು ಬಿಡತ್ತಗಿ. ಅಯ್ಯೋ ದೇವ್ರೆ, ನಿಮ್ ಜಗಳಗಳು ನೋಡಿರ ಕೋಳಿ ಜಗಳ ನಗು ಬರ್ತದ ಕಣೆ ನನಗೆ. ಅಯ್ಯೋ ಹೇಳತ್ಕೆ ನಿನಗ್ ನಗು. ಅಜ್ಜಿ ಅಜ್ಜಿ ಯಾಕ ಆಗ್ಲಿಲ್ಲ ಇನ್ನ ನಿಂದು? ತಾತ ವಾಟ್ ಕುಕ್ಕಡ ಬೈಕ ಕುಕ್ಕಡತೆ ಬಾರಜೆ. ಆಗಲ ಎಲ್ಲ ಕೊಟ್ಟು ಕಳಿಸಿದ್ದೀನಿ, ಇನ್ನೇನಿಲ್ವಾ ಗಾಡಿಗೆ ಕಾಮ್ತದ್ದು. ಯಪ್ಪ ಸ್ವಾಮಿ, ಉಸದಿಕ್ ಹೋಗಕ್ಕೆ ನಿಮ್ ತಾತಂಗೆ ಇನ್ನೇನು ಇದ್ರೆ ನಾವು ಬಸ್ನಾಗ ತಕ ಬರ್ತೀವಿ. ಮತ್ತಿಗೆ ನಾನು ತಾತನ ಜೊತೆಗೆ ಹೋಗ್ತೀನಿ ಕಣಜ್ಜಿ. ನೀನು ಎತ್ತಿನ ಕಡೆಗೆ ಹೋಗ್ತೀಯೇನಾ? ಹ್ಞೂ ಕಣಮ್ಮ, ನಾನು ತಾತನ ಜೊತೆಗೆ ಹೋಗ್ತೀನಿ, ನೀವು ಬೇಕಾದ್ರೆ ಬಸ್ನಾಗ ಬರ್ರಿ. ಹೆಂಗತ್ತೆ ಅವನು ಗಾಡಿಗೆ ಹೊರಟವನೆ, ಹೆಂಗ್ ಮಾಡ್ತೀಗ ನೋಡಿ ಅಮ್ಮಯ್ಯ. ಲೇ ಅಪ್ಪಯ್ಯ, ಬಿಸ್ಲು ಕಣ, ನಮ್ ಜೊತೆಗೆ ಬಸ್ನಾಗ ಬಂದ್ಬಿಡೋ ಸುಮ್ಕೆ. ಇಲ್ಲ ಕಣಜ್ಜಿ, ನಾನು ಗಾಡಿ ಓಡ್ಸೋದ್ ಕಲ್ತ್ಕೋಬೇಕು. ನಾನು ತಾತನ ಜೊತೆಗೆ ಬರ್ತೀನಿ, ನೀವು ಬರ್ರಿ ಬಸ್ನಾಗೆ. ನೀವಿನ್ನ ಬರೋದು ಹೊತ್ತಾಗೋತತೆ, ನಾವು ಆಯ್ತು ಬಿಡ್ತೀವಿ. ಓ ಈ ಅಪ್ಪ ಬಿರಿ ನೋಡಕ್ಕಣೆ ಹಿಂಗ್ ಕುಣಿತಿರೋದು. ಇನ್ನೇನು ಗಾಡಿಗೆ ಓಡಿಸ್ತೀನಿ, ಗಾಡಿಗೆ ಹೋಗ್ತೀನಿ ಅಂತೇನಿಲ್ಲ. ತಾತ ಆಟ್ಕೊಂಡಿರೋದಕ್ಕೆ ಆಟ್ಕೊಂತವನೆ. ಲೇ ಪುಟ್ಟಮ್ಮಿ, ಆ ಹುಡ್ಗಂಗೆ ಮೇಷ್ಟ್ರಿಗೆ ಹೇಳಿ ರೈಲ್ವೆ ರಜಾ ಹಾಕಕ್ಕೆ. ಅವ್ರ ಅಪ್ಪಿ ಹೇಳ್ ಬಂದವ್ನು ಹೇಳತ್ಕೆ. ನೆನ್ನೆನೆ ಹೋಗಿ ಹೇಳ್ ಬಂದವ್ರ ಕಂಡಳಮ್ಮ, ನಮ್ ನಾದ್ನಿದ್ ಮದ್ವೆ ಐತೆ, 1 ತಿಂಗಳು ಬರಲ್ಲ ಅಂತ ಹೇಳ್ ಬಂದವ್ರಿ. ಹೋಗ್ಲಿ ನಡಿ, ಇನ್ನ ನಾವ್ ಯಾಕದ ಪರೀಕ್ಷೆ ಗಿರೀಕ್ಷೆ ಎಲ್ಲ ಮುಗ್ದೈತೆನಾ, ಕರ್ಕೊಂಡ್ ನಡೀರಿ ಅತ್ತ. ಓ ಮತ್ತ ಹಂಗಾದ್ರೆ ಸರಿ ಬಿಡ್ರ. ಮತ್ತ ನಡಿಯ ಬಿಡಮ್ಮ, ನಿಮ್ ಮಾವಿನ ಕಳಿಸ್ಬಿಟ್ಟು ಬರೋ ನಡಿ. ಬರತ್ತೆ ಎಲ್ಲ ಗಾಡಿ ಕಿಕ್ಕೈತೆ, ನೋಡ್ ಬರ್ರಿ ಒಂದ್ಸರಿ. ಸುಮ್ ನಮ್ಮ ಮಾವಯ್ಯ ಆಮೇಲೆ ಕೂಗಾಡ್ತಾರೆ. ನಡಿಯ ಬತ್ತೀವಿ, ನಡಿ. ಅಯ್ಯಯ್ಯ ನಡಿಯ, ಏನ್ ಬಟ್ಕೊಳ್ ತಕೊಂಡಾಗ ಬರ್ತಾರೆ ಎಲ್ಲ. ನಿಮ್ಮ ಅಮ್ಮ ಬ್ಯಾಗ್ನ ಕಿಕ್ಕೊಂಡವಳು, ನಡಿ ಎಲ್ಲ ಗಾಡಿ ಒಳಗೆ ಕಿಕ್ಕವಳಿ. ಆಯ್ತಜ್ಜಿ, ನಿಮ್ಮ ಅಪ್ಪ ಎತ್ತೋದ? ಅಪ್ಪನ ಅಲ್ಲೇ ಐತೆ, ದನಗಳಿಗೆಲ್ಲ ಮೇವ್ ಆಗ್ತಿತ್ತು, ಬತ್ತತ್ತಿವಾಗ ಬರ್ರಿ. ಬಾರತ್ಕೆ ನೀನು ಕಳಿಸ್ಬಿಟ್ಟು ಬರೋಣ ಅಜ್ಜನ. ನಡಿಯಮ್ಮಯ್ಯ. ಸರಿ ಕಣಪ್ಪ ಕೃಷ್ಣ, ಆಗಲಿ ನಮ್ಗೆ ವಾಟ್ಬಿಡ್ತೀವಿ. ನಾವಿನ್ನ ಒತ್ತಾಗೋಯ್ತು, ಬರ್ರಿ ನೀವು. ಮೋ ಕಣಪ್ಪ, ಮಳೆ ಹೊತ್ತು ವಾಟ್ಬಿಡ್ರಿ. ಆಮೇಲೆ ಮಂಜಾ ಹುಷಾರು ಕಣ ನೀನು. ಆಮೇಲೆ ಅಲ್ಲ ಕಣಜ್ಜ, ಅವಾಗ ಹಿಂದಕ್ಕೆ ನೋಡ್ಕೊಂಡು ಹೋಗು. ಏನೋ ಊದ್ರಿಗಿದ್ರಿಸ್ಕೊಂಡು ಹೋಗ್ಬಿಟ್ಟಿಯ ನೀನು. ಹುಷಾರು, ಬ್ಯಾಗ್ ಎಲ್ಲ ಇಕ್ಕಿದೀವಿ. ಆಯ್ತು ಹೇಳ ಪುಟ್ಟಮ್ಮಿ, ಮುಂಜಾನೆ ನಾವು ನೋಡ್ಕೊಂತಾನೆ. ಹೋಗಿರು, ಒತ್ತು ಮುಂಚೆನೆ ನಿಧಾನಕ್ಕೆ ಹೋಗು, ಏನ್ ಆತರ ಬೀಳ್ಬೇಡ. ಇನ್ನ ಅವ್ರು ಅಷ್ಟು ಮಾಡ ಆದಂಗೈತ್, ನೋಡೋಣ ಮಳೆ ಬತ್ತೋ ಇಲ್ವಾ, ನೋಡೋಣ ಹೋಗು. ಮಳೆ ಬಂದ್ರೆ ಏನ್ ಚಿಂತೆ ಮಾಡ್ಬೇಡ ಬಿಡು, ಟಾರ್ಪಲ್ ಐತಿ. ಆಯ್ತು ಕಣಪ್ಪಯ್ಯ, ಹೋಗಿ ಅಲ್ಲಿ ಮಾಂಟಿ ತಗು, ನಿಮ್ಮ ಅಜ್ಜಿ ತತ್ತಾಗ ಏನನ ಖ್ಯಾತೆ ಮಾಡ್ಬೇಡ ನೀನು. ಸುಮ್ಕಿರ್ಬೇಕು, ಅಡ್ಕೋಗೆಲ್ಲ ಒಂದ್ ಕಡಿಕೆ. ಅಯ್ಯ ಬಿಡಮ್ಮಯ್ಯ, ಅಜ್ಜಿ ತತ್ತನ್ ಮನ್ಗೋದ್ಮೇಲೆ ಏನು ಕ್ಯಾತೆ ಮಾಡ್ತಂಗಿರಕ್ಕಾಗ್ತತ? ಮಕ್ಳಂದ್ಮೇಲೆ ತೀಟೆ ಮಾಡೇ ಮಾಡ್ತಾವೆ, ಏನ್ ಮಾಡಕ್ಕಾಗ್ತತಿ ಬಿಡು. ಅಲ್ಲ ಕಣಜ್ಜ, ಹಲಸಿನಕಾಯಿ ಎಳ್ನೀರೆಲ್ಲ ಇಟ್ಕೊಂಡಿತ್ತು, ಅವೇ ಹತ್ತು ತಕ ಬಂದಿದ್ದೆ ಹೊಲ್ತಾಗಿಂದ ನೀನು, ಯಾಕಲ್ಲಿ ಇಲ್ವೇ? ಅಯ್ಯ ಇವಾಗ ಅಲ್ಲ ತಕೊಂಡೋದ್ರೆ ಯಾರು ತಿಂಬೋದೇ ಇಲ್ವೇನೆ? ಇನ್ನು ಮದ್ವೆ 4-5 ದಿವಸ ಐತೆ ಅಂತ ತಕ ತಿನ್ಕೊಂಡು ಎಳ್ನೀರೆಲ್ಲ ಕುಡ್ಕೊಂತಾರೆ ಬಿಡು. ಜನ ಇರ್ತಾರೆ, ನೆಂಟರು ಬರ್ತಾರೆ ಮನೆಗೆ. ಇರ್ಲಿ ಅಂತ ನಾನೇ ತಗೊಬಂದಿದ್ದು. ಹೋಗ್ಲಿ ಬಿಡಮ್ಮ, ಸುಮ್ಮನೆ ಹೊಲ್ತಾಗಿದ್ರೆ ಇವ್ರು ಕಿತ್ಕೊಂಡು ಹೋಗ್ತಾರೆ. ತಗೊಬಂದಿದ್ದು ಒಳ್ಳೇದೇ ಆಯ್ತು, ಯಾರನ್ನ ತಿಂದ್ರೆ ಮನೇಲಿ ತಿನ್ಕೊಂತಾರೆ. ಆಮೇಲೆ ಒಂದ್ ಗೊನೆ ಹಣ್ಣಾಗಿತ್ತೇನ ಮನೆಯಿಂದ ಇಟ್ಲಾಗೆ, ಅದನ್ನ ಕಿತ್ಕೊ ಬಂದು ಅಲ್ಲೇ ಇಕ್ಕಿದ್ದೀನಿ. ಬಂದು ಏನಾನ ಒಂದಿಟ್ಟು ಮಾಡ್ಕೊಂಡು ತಿಂದ್ರೆ ಆಗ್ತದೆ ತಕಾದ್ರಾಗಿ. ಇರ್ಲಿ ಬಾ, ಇನ್ನೇನು ಅಲ್ಲಿ ಬಂದ್ಮೇಲೆ ಎಲ್ಲ ನೋಡ್ಕೊಂಡ್ರೆ ಆಗ್ತತಿ. ಅಕ್ಕ ಬತ್ತೀನಿ, ನಾವು ಹುಷಾರಾಗಿ ಬರ್ರಿ ನೀವು. ಹ್ಞೂ ಕಣಪ್ಪ, ಹುಷಾರಾಗಿ ಹೋಗ್ರಿ ನೀವು. ಲೇ ಪುಟ್ಟಮ್ಮಿ, ಅಕ್ಕ ಹುಷಾರ್ ಕಣೆ, ಬಸ್ ಹತ್ತವಾಗ ಇಳಿಯೋವಾಗ ಹತ್ತಿಸ್ಬಿಟ್ಟು ಹತ್ಬೇಕು ನಿನ್ ಮ್ಯಾಲ್ಕಿ. ಆಮೇಲೆ ಸುಮ್ಮನ್ ಬಿಟ್ಟು ನಿಂತ್ಕೊಂಡ್ಬಿಟ್ಟಿಯ. ಅಯ್ಯಯ್ಯ ನಡಿಯಜ್ಜ, ಎಲ್ಲ ಹೇಳ್ಸ್ಕೊಬೇಕು ನಿಂತಾಗ ನಾನು. ಸರಿ ಹೊರಡನಾ? ಹೋಗಿ ಅಲ್ಲಿ ಬಿಕ್ಕೆ ಮುಂಗೇಳಿ ಎಲ್ಲ ನಿಧಾನಕ್ಕೆ ಇಳಿಸ್ಕೊಂಡು ಎಲ್ಲ ಒಳಕಿಕ್ರಿ. ಅಕಸ್ಮಾತ್ ನಾವೇನ ನೀನು ಹೋಗ್ಬಗ್ಗೆ ನಾವೇ ಏನನ್ ಮುಂದೆ ಹೋದ್ರೆ ನಾನು ಎಲ್ಲ ಇಳಿಸ್ಕೊಂತೀನಿ. ಎಲ್ಲ ಗೊತ್ತೈತೆ ನನಗೆ ಯಾವ್ಯಾವ ಸೀಲ್ದಾಗ ಏನೇನು ಇಕ್ಕಿದ್ದೀನಿ ಅಂತ. ಅಕಸ್ಮಾತ್ ಏನಾನ ನೀನು ಓದ್ಬೇಕು ಇನ್ನ ನಾವು ಬಂದಿರ್ಲಿಲ್ಲ ಅಂತಂದ್ರೆ ಎಲ್ಲ ನಿಧಾನಕ್ಕೆ ಇಳಿಸಿ ಒಳಗೆ ಎತ್ತಿ ಅಚ್ಚುಕಟ್ಟಾಗಿ ಇಡ್ರಿ, ನಾವು ಬಂದು ಎತ್ತಿಕ್ಕಂತೀವಿ. ಹ್ಞೂ ಆಯ್ತು ಹೇಳಿ ಮತ್ತೆ. ನಡಿರಲ್ಲ, ಅರ
ನಡೀರಲ್ಲ ಹರ್ ಹರ್ ಲೇ ಮಂಜನ ಹುಷಾರು ಕಣ ಹುಷಾರ ಕೂಕ ನೀನು ಐ ನಡೀರಿ ನಡೀರಿ. ಓ ಹೆಂಗಮ್ಮ ಇವಾಗ? ಇನ್ನೇನಪ್ಪ ಮಾಡಿದ್ದೆ ನಾವು ಇನ್ನೇನು ಲಗೇಜ್ ಎಲ್ಲ ಹಾಕಿ ಕಳ್ಸೈತೆ ಇನ್ನು ಯಾಕಪ್ಪ ಇಲ್ಲ ಬಸ್ನಾಗ ಹೋಗ ನಡೀರಿ ಅವ್ರ ಅಪ್ಪ ಅಂತ. ಹೋಗ್ಲಿ ತಕೊಳಮ್ಮ, ಇನ್ನು ಅಪ್ಪ ಇವಾಗ ಇನ್ನ 2 ಗಂಟೆ ಆಗ್ತತೆ. ಅಷ್ಟೊತ್ತಿಗೆ ನಾವು ಮನೆಗೆ ಹೋಗ್ತೀವಿ. ಅಮ್ಮ ವಿಣಮ್ಮ ಎಲ್ಲ ಅಚ್ಚಕಟ್ಟೆ ಇಕ್ಕಿದೀಗ ನಮ್ಮ ಬ್ಯಾಗ್ ಒಳಗೆ ಎಲ್ಲ ಇಕ್ಕಿದ್ದೀನಿ ಕಣತ್ತೆ. ನೆನ್ನೆಯಿಂದ ನೀ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೆ, ಯಾವ್ದು ಇಲ್ಲ ಇವಾಗ. ಸುಮ್ಮನೆ ಇವಾಗ ನಾವೇನ ಬೊಚ್ಚಾರು ಅಂತ ಹಾಕೊಂಡು ಹೋಗೋದಷ್ಟೇ. ಅದಕ್ಕೆ ಇವೇ ಉಟ್ಕೊಂಡು ಬಟ್ಟೆ ಕೊಡಿಸಾಕೇವೆ ನಿಂಗೆ. ಅಯ್ಯೋ ಸಾಕು ಬಾರೆ ಅಮ್ಮ, ಇದೆ ಸೀರೆನೆ ಇನ್ನೇನು ಚಂದಕ್ಕೆ ಐತೆ ಬಾ. ಒಳಗಪ್ಪ ನೀನಿನ ಬಟ್ಟೆಗಳು ಹಾಕೊಂಡಿಲ್ವಲ್ಲ? ಎಷ್ಟೊತ್ತು ಹೇಳಮ್ಮ, ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀನಿ. ಎಲ್ಲ ಬೀಗ ಹಾಕೊಂಡು ರೆಡಿ ಆಗ್ರಿ. ನಡಿ ಅಮ್ಮಯ್ಯ ಎಲ್ಲ ತಕೊಬರೋಕೆ ಹೋಗಿ. ನಾನು ಕೈಯಾಗಿ ಇಟ್ಕೊಂಡು ಹೋಗಕ್ಕೆ ಒಂದೇ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಕಣತ್ತೆ ಅಷ್ಟೇನೆ. ಆಮೇಲೆ ಅಡುಗೆ ಮನೆಗಳೆಲ್ಲ ಅಚ್ಚುಕಟ್ಟಾಗಿ ನೋಡ್ಬಿಟ್ಟು ಗೊಬ್ಬರ ಹಾಕಮ್ಮ ಪಾತ್ರೆಗಳೆಲ್ಲ. ಏನು ಇಕ್ಕಕ್ಕೆ ಹೋಗ್ಬೇಡ, ಎಲ್ಲ ತಾದಿಕ್ಕಿದ್ದೀನಿ ಕಣತ್ತೆ, ಏನು ಇರ್ತಿಲ್ಲ. ಅಯ್ಯೋ ಅಲ್ಲೋಡಮ್ಮ, ಹಸಿಲ ಬೀಳಿಸ್ಕೊಂಡು ಹೋಗಿ ಅವ್ರ ಅಪ್ಪ. ಎಲ್ಲಲ್ಲ ಅಪ್ಪಯ್ಯ? ಅಯ್ಯ ಅಲ್ಲಿ ನೋಡಲ್ಲಿ ಆ ಗೋಣಿ ಚಿಲ್ದಾಗ ಏನೇನು ಇಕ್ಕಿದ್ದೆ ನೋಡಲ್ಲೇ ಬೀಳಿಸ್ಕೊಂಡು ಹೋಗವ್ರೆ ನೋಡು. ಮತ್ತೆ ಓಡಾಗಲ್ಲ ಅಪ್ಪಯ್ಯ, ಓಡಾಗ ಬಿರಿನ ಹಾಕ್ ಬರಾಗ ಗಾಡಿಗೆ ಹೋಗಿ. ಹೋಗಮ್ಮ, ಹೊರಟೋಗ್ಬಿಟ್ಟು ಅವ್ರ ಮುಂದಕ್ಕೆ ನಾನು ಹೊತ್ಕೊಂಡು ಹೋಗ್ಲೆ. ಓಡಾಗಲ್ಲ, ಅಲ್ಲೇ ಮಾರಂ ಗುಡಿ ಬಿಟ್ಟಿರ್ತಾರೆ ಅಷ್ಟೇನೆ, ಬಿರಿನ ಹಾಕ್ ಬರಾಗ ಗಾಡಕ್ಕೆ. ಬಿಡಮ್ಮ ಅತ್ತ, ಬಸ್ನಾಗ ಹಾಕೊಂಡು ಹೋಗೋದು ಬಿಡು, ಇನ್ನೇನು ಹೊತ್ಕೊಂಡು ಹೋಗೋದತ್ತ ಇಲ್ಲಿಂದ. ಅಯ್ಯ ಅಲ್ಲಿ ನೋಡಮ್ಮ, ಅಪ್ಪ ಬೀಳಿಸ್ಕೊಂಡು ಹೋಗಿರೋದು ಅದು ಹೆಂಗಿಕ್ಕಿತ್ತ ಏನ ಗಾಡಿ ಒಳಿಕೆ. ಅಲ್ಲ ನಾನು ಹೇಳೇ ಇದ್ದೀನಿ ಭದ್ರವಾಗಿ ಇಕ್ಕಳದಿ ಎಲ್ಲ ಅದ್ರ ಒಳಿಕೆ ಅಂತಾನ ನೋಡು. ಈಗ ಹಿಂಗೆ ಕಣ ಇನ್ನ ಹೋಗ್ತಾ ಏಕದಾರೆಗೆ ಇನ್ನ ಏನೇನು ಉದ್ರಿಸ್ಕೊಂಡು ಹೋಗ್ತಾನೆ ಏನು ಈ ಅಜ್ಜ ಹೋಗತ್ತ. ನೀನೇನೆ ಪುಟ್ಟಮ್ಮಿ, ಅದಕ್ಕೆ ನಾನು ಹೇಳಿದ್ದು ಬಿರಿ ಹೋಗಿ ರತ್ನಂತ ನೋಡು ಅಚ್ಚಕಟ್ಟಾಗಿ ಎಲ್ಲ ಎತ್ತ ತಿಕ್ಕವ್ರು ಅಂತಾನ. ಅಯ್ಯ ಹೇಳೋದಕ್ಕೆ ಅತ್ತ ಅಷ್ಟು ಗೊತ್ತಾಗಲ್ದೆ. ಓಡಗಪ್ಪ ಎತ್ತಕ ಬಸ್ಸಿಲ್ಲನ. ಅಯ್ಯ ಹಿಂದ್ಗಡೆ ಇಕ್ಕಿದ್ರೆ ನಾ ಹಂಗೆ ಬಿಟ್ಟೋಗ್ಬಿಟ್ಟೆ ಕಾಣತ್ತೆ. ಅಲ್ಲ ಹಂಗು ನೋಡ್ಗಿ ಹಿಂದಕ್ಕೆ ತಿರುಗಿ ನೋಡ್ದಂಗೆ ಹೊರಟೋಗ್ಬಿಟ್ಟವ್ರೆ. ಅಯ್ಯೋ ಇನ್ನ ಸಣ್ಣನ್ ಬೇರೆ ಕೂಕೊಂಡವ್ನು, ಇನ್ನ ಏನೇನು ಬೀಳಿಸ್ಕೊಂಡು ಹೋಗ್ತಾರೆ ಕಣೆ ಅಮ್ಮಯ್ಯ ವೀಣಮ್ಮ. ಅಲ್ಲ ಕಣಕ್ಕೆ ನೆನ್ನೆಗಿಂದ ಒಂದ್ಸಿ ಎಲ್ಲಾನು ಅಚ್ಚುಕಟ್ಟಾಗಿ ಗಾಡಿ ತುಂಬಿ ಕಿರಿಬಾಜಿಂಗ್ ಬೀಳಿಸ್ಕೊಂಡು ನೋಡಿ. ಇವಾಗ ಇದು ನೀ ಬಸ್ನಾಗ ಬೇರೆ ಓದ್ಕೊಂಡು ಹೋಗ್ಬೇಕೀಗ. ಅಯ್ಯ ಹೋಗ್ರತ್ತ. ಬಿಡಮ್ಮ, ಮತ್ತೆ ಇನ್ನೇನು ಮಾಡೋಕ್ಕಾಗ್ತತೆ, ಬೀಳಿಸ್ಕೊಂಡು ಹೋಗೋರು. ಇವಾಗ ನಾನು ಹೊತ್ಕೊಂಡು ಹೋಗ್ಲಿ. ಅಯ್ಯೋ ಮುಂದ್ಕು ಹೊರಟೋಗ್ಬಿಟ್ಟವ್ರು ಅವ್ರು, ಅವಲ್ಲೇ ದಿನ ತಕ್ಕ ಹೋಗಿರ್ಬೇಕು. ಅಯ್ಯ ಇಕ್ಕತ್ತ ಹೋಗ್ಲಿ ಅತ್ತ, ಬಸ್ನಾಗ ಹಾಕೊಂಡು ಹೋಗೋಣ. ಅಲ್ಲ ನಮ್ಮ ಅಪ್ಪಗೇನ ಒಂದ್ ಕೆಲಸ ಹೇಳ್ಬಿಟ್ರೆ ಈಗ ಹಿಂಗೆ ಎಲ್ಲ ಅಧ್ವಾನ. ಉನ್ನಡಿ ಅತ್ತ ಆಗಿದ್ದಾಗೋಯ್ತು, ಇನ್ನೇನು ಸುಮ್ಮನೆ ಬೈಕ್ ಕುಕೊಂಡ್ರೆ ಆಗಲ್ಲ. ನಡಿದ್ರಿ ಆಡೋಡ್ರಿ. ಅಪ್ಪ ಜಯಕುಮಾರ ಬಾರಪ್ಪ ಇಲ್ಲಿ ಎಲ್ಲೂ ಹೊಂಟೆ? ಯಾಕಜ್ಜಿ? ನಿಮ್ಮ ಅಪ್ಪ ಎತ್ತದ್ನಪ್ಪ. ಇಲ್ಲೇ ಆಚೆ ಇದ್ದಾರೆ, ಹೇಳಜ್ಜಿ. ಅಲ್ವಲ್ಲ ಏನನ್ ಹೇಳೋಣ ಅಂತಂದ್ರೆ ಕೈಗೆ ಸಿಗಲ್ವಲ್ಲ, ನಿಮ್ಮ ಅಪ್ಪ ಹಂಗ್ ಓಡಾಡ್ತಾನೆ. ಅಯ್ಯೋ ಅಜ್ಜಿ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ, ಆರಾಮಾಗಿರು. ಏನೇ ಇದ್ರು ನನ್ನ ಹತ್ರ ಹೇಳು. ಅಯ್ಯ ಅವೆಲ್ಲ ನಿನ್ಗೇನ್ ಗೊತ್ತಾಗ್ತಾವಪ್ಪಯ್ಯ. ಕರಿ ನಿಮ್ಮ ಅಪ್ಪನೆಲ್ಲ ಹೊಂದಿಸ್ಕೊಂಡ ಇಲ್ವಾ ಕೇಳ್ತೀನಿ. ಯಾಕಮ್ಮ ಹಂಗ್ ಕೂಗಾಡ್ತಿದ್ದಿ? ಅಲ್ವಲ್ಲ ಅಪ್ಪಯ್ಯ, ಏನಲ್ಲ ಕೈಗೆ ಸಿಗ್ದಂಗ್ ಓಡಾಡ್ತೀನಿ ನೀನು, ಬಾರಲ್ಲ ಕೂಕ. ಹೇಳಮ್ಮ. ಅಲ್ವಾ ಅಪ್ಪಯ್ಯ, ಮದ್ವಿಗೆ ಇವಾಗ ಏನೇನು ಹೊಂದಿಸ್ಕೊಂಡೆ, ಯಾರ್ಯಾರಿಗೆ ಹೇಳಿದಿ, ಏನೇನು ಹೊಂದಿಸ್ಕೊಂತ ಇದ್ದಿ, ಏನು ನನ್ ಕಿವಿಗೆ ಹಾಕ್ಲಿಲ್ಲಪ್ಪ ನೀನು. ಎಲ್ಲಮ್ಮ ಇನ್ನೇನು ಹೊಂದಿಸ್ಕೊಂಬದೈತೆ ನಮ್ದು, ಎಲ್ಲ ಅವರೇ ಹೊಂದಿಸ್ಕೊಬತ್ತಾರೆ, ಇನ್ನೇನು ನಮ್ದೇನಿಲ್ಲ ಬಿಡಮ್ಮ. ಏನ ಹಿಂಗಂತಿ ನೀನು? ಅಲ್ಲ ಹುಡುಗಂಗೆ ಮನೆ ತೆಗೇನು ಶಾಸ್ತ್ರ ಮಾಡಲ್ವಿ ನಾವು? ಶಾಸ್ತ್ರ ಇನ್ನೇನಮ್ಮ, ನಮ್ಮವು ಸಣ್ಣ ಪುಟ್ಟ ಶಾಸ್ತ್ರಗಳೆಲ್ಲ ಮಾಡ್ಕೊಂತೀವಿ. ಇನ್ನೇನು ಅರ್ಶಿನ ಶಾಸ್ತ್ರ ಎಲ್ಲ ಅಲ್ಲೇ ದೇವಸ್ಥಾನದಾಗೆ ಮಾಡ್ತೀವಲ್ಲ. ಅಲ್ಲ ಅದ್ ಬಿಡು, ಅರ್ಶಿನ ಶಾಸ್ತ್ರ ಬಿಡು. ಯಾವಾಗ ಇಕ್ಕಂತಾರಂತೆ? ಅದೇನ್ ಮಧ್ಯಾಹ್ನ ಇಕ್ಕಂಡವ್ರ ರಾತ್ರಿ ಇಕ್ಕಂಡವ್ರ? ಅದೇನ್ ಹೇಳಲೇ ಇಲ್ಲಪ್ಪ ನೀನ್ ನನ್ಗೆ. ರಾತ್ರಿ ಕಣಮ್ಮ, ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ರಾತ್ರಿ ಇಕ್ಕಂಡವ್ರಿ. ಅಯ್ಯೋ ಬ್ಯಾಡ್ವಾ ಅಪ್ಪಯ್ಯ, ಇಲ್ಲಿಂದ ಒಂದ್ 2 ಗಂಟೆ 3 ಗಂಟೆ ಹಂಗೆ ಹೋಗಿ ಅರ್ಶಿನ ಶಾಸ್ತ್ರ ಮುಗ್ದೋಗ್ಬಿಡ್ಲಿ. ಯಾಕಮ್ಮ? ಅಲ್ವಲ್ಲ ಏನು ಹೆಣ್ಣು ಗಂಡು 2 ರಾತ್ರಲ್ಲಿ ಏನ್ ಜಾಗರಣೆ ಇರಲ್ಲ. ಬೆಳಿಗ್ಗೆ ಎದ್ದವ್ ಧಾರೆ ಮುಹೂರ್ತಕ್ಕೆ ನಿದ್ದೆ ತೂಗುಡ್ಸ್ಕೊಂಡ್ ಕೂಕಮಕ್ಕೆ ಬಿರಿ ಏನೈತೆ 3 ಗಂಟೆ ಅನ್ನುವಾಗೆಲ್ಲ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಅಚ್ಚುಕಟ್ಟಾಗಿ ಹೆಣ್ಣು ಗಂಡು ಮನೆ ಕತ್ತವೆ ಪಾಪ. ಬೆಳಿಗ್ಗೆ ಹೊತ್ತು ಏನು ನಿದ್ದೆ ಅರ್ದಿರ್ತತೆ. ಹಂಗಂತೀಯನಮ್ಮ? ಹೂ ಕಣಪ್ಪಯ್ಯ, ನಮ್ಮ ವೇನವೇ 4-5 ಶಾಸ್ತ್ರ ಐತೆ ಅಷ್ಟೇ. 10 ಗಂಟೆಗೆಲ್ಲ ಸುರುವು ಹಚ್ಕೊಂಡ್ಬಿಟ್ರಿ ಏನ್ ಮಧ್ಯಾಹ್ನ ಒಂದ್ 2 ಗಂಟೆಗೆಲ್ಲ ಮುಗ್ದೋಗ್ತತಿ. ಆಮೇಲೆ ಇಲ್ಲಿ 2 ಗಂಟೆಗೆಲ್ಲ ಬಿಟ್ವಿ ಅಂದ್ರೆ ಒಂದ್ 3 ಗಂಟೆಗೆಲ್ಲ ದೇವಸ್ಥಾನ ತಕ್ಕ ಹೋಗ್ಬಿಟ್ರೆ ಅಲ್ಲೇ ಎಲ್ಲ ಶಾಸ್ತ್ರಗಳು ಶುರು ಹಚ್ಕೊಂಡ್ಬಿಡ್ಲಿ. ಇನ್ನೇನು 6 ಗಂಟೆ ತಕ್ಕ ಮಾಡ್ತಾರೇನಪ್ಪ ಶಾಸ್ತ್ರಗಳು. ಆಮೇಲೆ ಬೇಕಾದ್ರೆ ಹೆಣ್ಣು ಗಂಡು ರೆಡಿ ಮಾಡಿಬಿಟ್ಟು ಆ ಫಂಕ್ಷನ್ ಏನೈತೆ ಅದು ಶುರು ಹಚ್ಕೊಂಡ್ಲಿ. ಪಾಪ ಸುಮ್ಮನೆ ಯಾಕೆ ರಾತ್ರಿ ಎಲ್ಲ ಅವ್ರಿಗೆ ನಾವು ಹಿಂಸೆ ಕೊಟ್ಕೊಂಡು ಹೇಳು. ಮತ್ತೀಗ ನಾನು ಬೀಗೃತಾಗೇನು ಮಾತಾಡಿಲ್ಲ ಕಣಮ್ಮ. ಹೇಳಿರಾಯ್ತು ಬಿಡು, ಏನು ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಗ್ತತಿ. ಇನ್ನೇನು ನಾನು ಮಾತಾಡ್ತೀನಿ ಆಮೇಲೆ ಬೇಕಾರೆ. ಓ ಮತ್ತೀಗ ಹಂಗೆ ಮಾಡು. ಮತ್ತೀಗೆಲ್ಲ ಬಿರ್ಬಿರಿ ನೀನು ಹೊಂದಿಸ್ಕೋಬೇಕು. ಬಳೆ ಶಾಸ್ತ್ರದವ್ರಿಗೆ ಹೇಳಿದಿ? ಬಳೆ ಶಾಸ್ತ್ರದವ್ರು ಏನಕ್ಕತ್ತೆ? ಏನು ಬೇಡ ಸುಮ್ಕಿರು, ಏನ್ ಸ್ಯಾನೆ ಜನ ಬರೋಲ್ಲ ಏನಿಲ್ಲ. ಅಲ್ವೇ ಎಮ್ಮಿ ಏನ್ ಮಾತು ಅಂತ ಆಡ್ತಿಗೆ ನೀನು? ಅಲ್ಲ ಇರೋನೊಬ್ಬ ಮಗುಗೆ ಏನ್ ಬಳೆ ಶಾಸ್ತ್ರದವ್ರು ಬೇಡ ಅಂತಲೇ? ಅಯ್ಯೋ ಏನ್ ಬೇಡ ಸುಮ್ಕಿರಿ, ಏನ್ ಮದುವೆಗೆ ಬಳೆಗಳು ಹಾಕಂದಂಗೆ ಇರ್ತಾರ, ನೀವೇನ್ ಹಿಂಗೆ ಹೇಳ್ತೀರ? ಅಯ್ಯೋ ಬರ್ಲಿ ಬಿಡಮ್ಮ, ಎಲ್ಲಾರು ತೊಟ್ಕೊಂಡ್ಲಿ, ಮನೆ ಹತ್ರ ಯಾರು ಇರೋದೇ ಇಲ್ವಾ? ಅಲ್ಲಾಡಪ್ಪ ಏನ್ ಹಿಂಗ್ ಮಾತಾಡ್ತಾಳೆ ಇವಳು? ಏನ್ ಬಳೆ ಶಾಸ್ತ್ರದವ್ರು ಬೇಡ ಅಂತಲೇ? ಅದೇನ ಊರಾಗ ಜನ ಎಲ್ಲ ಆಡ್ಕೊಂಡು ಹೋಗ್ಬೇಕು ನೋಡಿ, ಇರೋನೊಬ್ಬ ಮಗುಗೆ ಒಂದ್ ಜೊತೆ ಬಳೆ ತೊಡಸ್ಲಿಲ್ಲ ಅಂತಾನ. ಯಾರು ನೆಂಟು ಬಂದು ತೊಟ್ಕೊಂಡ್ಲಿಲ್ಲ ಅಂತಂದ್ರು ಮನೆ ತೆಗಿರೋರು ಬಂದು ತೊಟ್ಕೊಂಡ್ಲಿ ಬಿಡಿ, ಹಾಕ್ಬಕ್ತಾರೋ. ಅಯ್ಯೋ ಬಿಡಮ್ಮ, ಅವಳು ಮಾತೇನು, ಆಮೇಲೆ ಇನ್ಯಾರನ್ನ ಕರ್ಸ್ಬೇಕು ಹೇಳಮ್ಮ. ಅಲ್ಲ ಅದೇನದು ತಲೆ ಬಿಸಿಯಾಗ ಮಾತಾಡ್ತಾಳಪ್ಪ ಇವಳು. ಆಮೇಲೆ ವಾಲ್ಗುದವ್ರಿಗೆ ಹೇಳಪ್ಪ, ನಮ್ಮಂತೆಗೆ ನಾವೇ ಪೂಜೆ ಮಾಡ್ಕೊಂಡ್ರು ಒಂದೇ ದಿನಕ್ಕೆ ವಾಲ್ಗುದವ್ರು ಬೇಕೇ ಬೇಕು ನಮಗೆ.
ಅಮ್ಮ ಅವ್ರೇನು ಅವಶ್ಯಕತೆ ಇಲ್ಲ ಅಲ್ವೇನಮ್ಮ, ಹೆಣ್ಣಿನ ಕಡೆಯವರು ಅವ್ರು ಏನವ್ರಿ ಅವ್ರು ಕರ್ಕೊಂಬತ್ತಾರೆ. ಹೆಂಗಿದ್ರು ಮುಹೂರ್ತಕ್ಕೆಲ್ಲ ಹೇಳ್ತಾರಲ್ವಾ, ಅವರು ಶಾಸ್ತ್ರ ಎಲ್ಲ ಮಾಡ್ಕೋಬೇಕು, ವಾಲ್ಗುದವ್ರು ಬುತ್ತಾರ್ರಿ. ನಾವೇನು ಕರ್ಸನಿ? ಅಲ್ವಲ್ಲಪ್ಪಯ್ಯ, ನೀನು ತಲೆಕೆಟ್ಟಂಗ್ ಮಾತಾಡ್ತೀಯಲ್ವಲ್ಲ ಇವಳಂಗೇನೆ. ಅಲ್ಲ ಅವ್ರ ಪಾಡ್ಗೆ ಅವ್ರು ಕರ್ಸ್ಕೊಂಡ್ರೆ ನಮ್ಮಂತೆಗೆ ಏನೊಂದಿಟ್ಟು ವಾಲ್ಗ ಬೂದದ್ ಬೇಡ್ವೇನಲ್ಲ, ಆ ಮದ್ವೆ ಮಾಡಿ. ಹೂ ಕಣಪ್ಪ, ವಾಲ್ಗುದವ್ರು ಬರಲೇಬೇಕು. ಶಾಸ್ತ್ರ ಏನಿರುತ್ತೆ ಅದಕ್ಕೆಲ್ಲ ಬೇಕೇ ಬೇಕಲ್ವಾ. ಅದೇನಪ್ಪ ನಿಮ್ಮ ಅಮ್ಮ ನಿಮ್ಮಪ್ಪ ಅದೇನ್ ಬುದ್ಧಿ ಆಯ್ತೋ ಇಲ್ವೋ ಇವ್ರಿಗಂತೂ. ಅಯ್ಯ ಭಗವಂತ. ಅಯ್ಯೋ ನಾನು ಬೇಡ ಅಂತ ಅನ್ಕೊಂಡಿದ್ದೆ ಕಣಮ್ಮ. ಸರಿ ಬಿಡು, ಕರ್ಸ್ತೀನಿ ಮತ್ತೆ. ಆಮೇಲೆ ವಾಲ್ಗುದವರು ಬಳೆ ಶಾಸ್ತ್ರದವ್ರು ಆಯ್ತು. ಆಮೇಲೆ ಇನ್ನೇನೇನು ಐಟಮ್ ತರಬೇಕು ಎಲ್ಲ ಪೂಜೆ ಶಾಸ್ತ್ರಗಳಿಗೆ, ಅದಕ್ಕೆಲ್ಲ ಸಾಮಾನುಗಳು ಹಾಕೊಂಬಂದ್ಬಿಡು. ಆಮೇಲೆ ಮನೆ ಮುಂದೆ ಚಪ್ರಕ್ಕೆ ಎಲ್ಲ ರೆಡಿ ಮಾಡ್ಕೆ. ಆಮೇಲೆ ತಾಳಿ ಜೋಪಾನವಾಗಿ ಇಟ್ಕೊಂಡಿದ್ಯೇನಮ್ಮ? ಹ್ಞೂ, ತಾಳಿ ನನ್ನ ಹತ್ರ ಜೋಪಾನವಾಗಿ ಐತೆ ಬಿಡು. ಇನ್ನೇನು ಪತ್ರಿಕೆ ಎಲ್ಲರಿಗೂ ಕೊಟ್ಟಾಗೈತೆ. ಇನ್ನೆಷ್ಟು ಜನ ಅವ್ರೆ? ಯಾರಿಲ್ಲ ಕಣಮ್ಮ, ಎಲ್ಲರಿಗೂ ಕೊಟ್ಕೊಂಬಂದಿ, ನೆನ್ನಿಗೆ ಮುಗ್ದೋಯ್ತು. ಹೋಗ್ಲಿ ಬಿಡತ್ತ, ಸದ್ಯಕ್ಕೆ ಎಲ್ಲರಿಗೂ ಪತ್ರಿಕೆ ಕೊಟ್ಕೊ ಬಂದಲ್ಲ. ನಿನ್ನ ಮಗಳು ಯಾವಾಗ ಬರ್ತಾಳಂತೆ? ಅವಳು ಇನ್ನ ಮದ್ವೆ ನಾಳಿಕೆ ಅನ್ವಾಗಿ ಇವತ್ತು ಬತ್ತಾಳ ಕಣಮ್ಮ. ಅವಳಿಗೆ ರಜೆ ಕೊಡಲ್ಲ ಬಿಡಜ್ಜಿ, ಅವಳು ನಾಳೆ ಐತೆ ನಂಗೆ ಬರ್ತಾಳ ಅಷ್ಟೇ. ಓ ಸರಿ ಆಯ್ತು ಬಿಡು ಮತ್ತೆ. ಆಮೇಲೆ ಇಲ್ಲಿ ಮದುವೆ ಅರ್ಶನದ ದಿವಸ ನಾವು ಗಂಟಿಗೆ ಕರ್ಕೊಂಡು ಹೋಗೋ ದಿನ ಎಲ್ಲ ನೆಂಟರು ಬರ್ತಾರೆ. ಅವ್ರಿಗೆಲ್ಲ ಅವರವಷ್ಟು ತಿಂಡಿ ತೀರ್ಥಕ್ಕೆಲ್ಲ ಬೇಕಲ್ಲಪ್ಪ. ಎಲ್ಲ ಐಟಮ್ ತಗೊಬಂದು ಹಾಕು. ಅವತ್ತು ಬೆಳಗ್ಗೆಗೆ ಏನು ತಿಂಡಿ ಮಾಡಿಸ್ತೀಯ ಅವ್ರಿಗಷ್ಟು ಯಾರನ್ನ ಒಬ್ರನ್ನ ಬ್ಯಾಟ್ರ್ ನಿಕ್ಕು. ಏನಿಲ್ಲ ಅಂದ್ರೆ ಒಂದು 50 ಜನ ಮಂತಕ್ಕೆ ಬರ್ತಾರೆ. ಹ್ಞೂ ಆಯ್ತೇಳಮ್ಮ, ಅವನ್ನೆಲ್ಲ ರೆಡಿ ಮಾಡಿಸ್ತೀನಿ. ಆಮೇಲೆ ನಾವು ಗಂಗೆ ಪೂಜೆ ಮಾಡಿಸ್ಬೇಕು. ಒಂದು 3 ಅರ್ವಿ ತಕೊಂಬ, ಇಲ್ಲ 2-3 ತಕೊಂಬ. ಇನ್ನು ಮನೆಗಿರೋವು ನೋಡಿ ಇಕ್ಕಮ್ಮನ. ಆಮೇಲೆ ನಾವು ಇಲ್ಲಿ ಕುಂದ್ಲಿಕೆ ಶಾಸ್ತ್ರ ಎಲ್ಲ ಮಾಡಬೇಕು. ಒನಕೆ ಅವೆಲ್ಲ ಹೊಂದಿಸ್ಕೊಬೇಕು. ಅವೆಲ್ಲ ಹೇಳಿದ್ದೀನಿ ಕಣಮ್ಮ. ಎಲ್ಲ ಹೇಳಿದ್ದೀನಿ. ಎಲ್ಲ ಒಂದೊಂದಾಗಿ ಹೊಂದಿಸ್ಕೋಬೇಕಣಪ್ಪ. ಬಾಳೆಕಾಯಿಗೆ ಹೇಳು, ಬಾಳೆ ಎಲೆಗೆ ಹೇಳು. ಹೆಣ್ಣು ಗಂಡು ಬಂದಿಸ ಮನೆಗೆಲ್ಲ ಬೇಡವೆ. ಆಯ್ತಾಯ್ತೇಳಮ್ಮ, ಎಲ್ಲ ಹೊಂದಿಸ್ಕೊಂತೀನಿ. ಏನು ತಲೆ ಕೆಡ್ಸ್ಕೊಬೇಡ. ಏನನ್ನಿದ್ರಿ ಹೇಳ್ತಾ ಇರು ಅಷ್ಟೇ, ನಾನು ಕೆಲಸ ಮಾಡಿಸ್ತಾ ಇರ್ತೀನಿ. ಅಜ್ಜಿ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಆರಾಮಾಗಿರಿ ನೀವು. ಅಯ್ಯೋ ಹೂ ಕಣಪ್ಪಯ್ಯ ಜಯ, ಮದುವೆ ಹತ್ರ ಬತ್ತ ನನಗೂ ಕೈ ಕಾಲೇ ಆಡ್ತಾ ಇಲ್ಲ, ಭಯವಾಗ್ತೈತಿ. ಅಯ್ಯೋ ಹೇಳಮ್ಮ, ಎಷ್ಟು ಮದುವೆ ಮಾಡಿದಿ ನೀನು. ಎಲ್ಲ ಹೇಳು, ಮಾಡ್ತೀವಿ ನಾವೇನು, ತಲೆ ಕೆಡ್ಸ್ಕೊಬೇಡ ನೀನು. ಹೂ ಕಣಪ್ಪಯ್ಯ, ನನ್ನ ಮೊಮ್ಮಗನ ಮದುವೆ ಚಂದಕ್ಕೆ ಆಗ್ಬೇಕು. ಇರೋನೊಬ್ಬ ಮೊಮ್ಮಗ ನನ್ನ ಕಣ್ಣು ತುಂಬ ನೋಡ್ಬೇಕು. ಅದೇ ನನಗೆ ಖುಷಿ ಇರೋದು. ಏನು ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು. ಚಂದಕ್ಕೆ ಮದುವೆ ಆಗಬೇಕು ಅಷ್ಟೇ. ಬರೋ ಸೊಸೆನೂ ಅಷ್ಟೇ. ನಮ್ಮ ಮನೆ ಮಹಾಲಕ್ಷ್ಮಿ ಯಾವಾಗ ನನ್ನ ಮನೆ ತುಂಬಿಸ್ಕೊಂತೀನಿ ಅಂತ ಕಾಯ್ತಾ ಇದ್ದೀನಿ ನಾನು. ಅಜ್ಜಿ, ನೀನೇನು ಟೆನ್ಷನ್ ತಗೋಬೇಡ, ಎಲ್ಲ ನೀನು ಅಂದ್ಕೊಂಡಂಗೆ ಆಗ್ತಾ ಇದೆ. ಆರಾಮಾಗಿರಿ, ಸರಿನಾ? ಹೂ ಕಣಪ್ಪಯ್ಯ, ಈ ಮನೆ ಸೊಸೆ ಯಾವಾಗ ಗೊತ್ತಾಳೋ, ಯಾವಾಗ ಈ ಮನೆಗೆಲ್ಲ ಓಡಾಡ್ಕೊಂಡು ಗಂಡ ಹೆಂಡ್ರು ನೀವಿಬ್ರು ಚೆನ್ನಾಗಿರ್ತಿರೋ ನೋಡ್ಬೇಕು ಅಂತ ನನಗಂತೂ ಆಸೆ ಆಗ್ಬಿಟ್ಟೈತೆ ಕಣಪ್ಪ. ಬಿರಿ ನೀನ್ ಹೆಂಡ್ರನ್ನ ಕರ್ಕೊಬಾರ ಮನೆಗೆ. 7 ದಿವಸ ಅಂತ ಬಿಡ್ತಿ ಅಲ್ಲೇನೆ. ಅಯ್ಯೋ ಅಜ್ಜಿ, ನೀನು ಹೇಳ್ತಾ ಇರೋದು ನೋಡಿದ್ರೆ ತಾಳಿನೇ ಕಟ್ಬೇಡ, ಹಂಗೆ ಕರ್ಕೊಂಬಂದ್ಬಿಡು ಮನೆಗೆ ಅನ್ನೋ ರೇಂಜಿಗೆ ಹೇಳ್ತಾ ಇದ್ದೀಯಾ. ಅಯ್ಯೋ ಕರ್ಕೊಬಂದ್ಬಿಡುವಾಗತ್ತ. ಯಾವ ತಾಳಿನೂ ಕಟ್ಬೇಡ, ಏನು ಬೇಡ, ಇಲ್ಲೇ ಕಟ್ಕೊಂಡು ಇಲ್ಲೇ ಇರ್ಸ್ಕೊಂಬಿಡೋಣತ್ತ. ಅಯ್ಯೋ ಅಜ್ಜಿ ಅಂದ್ರೆ ಅಜ್ಜಿ ನೀನು. ಹ್ಞೂ ಕಣಪ್ಪ, ಇಷ್ಟು ದಿವಸ ಮದುವೆ ಅಂತ ಅಂತಿದ್ವಿ. ಇಷ್ಟು ದಿನ ಕಾದಿರೋ ತಾಳ್ಮೆ ಒಂದು 2-3 ದಿನ ಕಾಯಕ್ಕೆ ನನಗೆ ತಾಳ್ಮೆ ಇಲ್ಲ ನೋಡು. ಮದುವೆ ಅಂತಂದ್ರೆ ಏನು ಖುಷಿ ನೋಡು ನನಗೆ. ಅದ್ರೊಳಗಾಗಿ ನಮ್ಮನೆ ಮದುವೆ, ನಮ್ಮ ಮೊಮ್ಮಗನ ಮದುವೆ ಖುಷಿ ಇರಲ್ವೇ ಮತ್ತಿಗೆ ಹೇಳು. ಅಜ್ಜಿ, ಎಲ್ಲ ನೀನು ಅನ್ಕೊಂಡಂಗೆ ಆಗುತ್ತೆ. ಶೋಭಾ ನಿನ್ನ ಎದುರುಗಡೆನೇ ಇರ್ತಾಳೆ, ನಿನ್ನ ಜೊತೆನೇ ಇರ್ತಾಳೆ ಯಾವಾಗಲೂ. ನಾನಂತೂ ಇರ್ತೀನೋ ಇಲ್ವಾ ಅವಳ ಜೊತೆಲಿ, ನೀನಂತೂ ಯಾವಾಗಲೂ ಇದ್ದೇ ಇರ್ತೀಯ ಮನೇಲಿ. ಅದ್ಯಾಕ್ಲಪ್ಪ ಹಂಗಂತಿ? ಹಂಗೆಲ್ಲ ಅನ್ಬಾರ್ದು, ಬಿಡ್ತು ಅನ್ನು. ಅಯ್ಯೋ ಅಜ್ಜಿ, ನಾನು ಆ ಥರ ಎಲ್ಲ ಹೇಳಿದ್ದು. ಮನೇಲಿ ಇವಾಗ ನಾನು ಕೆಲ್ಸಕ್ಕೆ ಹೋದ್ಮೇಲೆ ನೀನೇ ತಾನೇ ಅವಳ ಜೊತೆಗಿರೋದು. ಏನೋ ಯಾವಾಗ್ಲೂ ನಾನು ಅವಳ ಜೊತೆನೇ ಇರ್ತೀನಿ ಅನ್ನೋ ಮಾತೆ ಬರ್ಬೇಕು ನಿನ್ ಬಾಯಿಗೆ. ನಾನು ಇರ್ತೀನೋ ಇರಲ್ವಾ ಅವೆಲ್ಲ ಅನ್ಬಾರ್ದು. ಸರಿ ಅಜ್ಜಿ, ಆಯ್ತು. ಆಮೇಲೆ ಮದ್ವಿಗೆ ಹುಡುಗಿ ಏನಂತ ತಗೊಂಡವಳು ಬಿಟ್ಟವಳು ಎಲ್ಲ ಕೇಳ್ಬಿಟ್ಟು ನೀನೇ ಕೊಡ್ಸು. ಏನು ಇದೆ ಶಾಸ್ತ್ರ ಪಾಸ್ತ್ರ ಎಲ್ಲ ನೋಡಕ್ ಹೋಗ್ಬೇಡ ನೀನು. ಇವು ನಾವು ಕೊಡ್ಸ್ಬೇಕು, ನಾವೇನು ಕೊಡ್ಸಂಗಿಲ್ಲ, ಅವೆಲ್ಲ ಏನು ಬೇಡ. ಅವಳಿಗೆ ಏನಾನ ಬೇಕಾಗಿರೋದು ಕರ್ಕೊಂಡೋಗಿ ಕೊಡ್ಸು ಮದ್ವಿಗೆ. ಪಾಪ ಏನಾನ ಹುಡುಗಿ ಆಸೆ ಇಟ್ಕೊಂಡಿರ್ತತಿ. ಎಲ್ಲ ಕೊಡ್ಸಿದ್ದೀನಿ ಅಜ್ಜಿ, ಅವಳು ಏನೇನು ಕೇಳಿದಾಳೆ ಎಲ್ಲ ಕೊಡ್ಸಿದ್ದೀನಿ. ಮದುವೆಗೆ ಎಲ್ಲ ರೆಡಿ ಇದೆ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ಅವಳಿಗೆ ಏನು ಬೇಕು ಎಲ್ಲ ಕೇಳಿದ್ದೀನಿ, ನನ್ನ ಹತ್ರ ಕೇಳ್ತೀನಿ ಅಂತಲೂ ಕೂಡ ಹೇಳಿದಾಳೆ. ಸರಿನಾ? ಸರಿನಪ್ಪ, ಏನು ತಲೆ ಬಿಸಿ ಇಲ್ದಂಗೆ ಆರಾಮಾಗಿ ಮದುವೆ ಒಂದು ಆಗ್ಬಿಟ್ರೆ ನನ್ಗಷ್ಟೇ ಸಾಕು. ಸರಿ ಕಣಮ್ಮ, ಹೋಗ್ಬತ್ತೀನಿ ನಾನು. ಸ್ವಲ್ಪ ಮಾಲ್ಗುದವ್ರಿಗೆ ಬಳೆ ಶಾಸ್ತ್ರದವ್ರಿಗೆ ಹೇಳ್ಕೊಬತ್ತೀನಿ. ಹ್ಞೂ ಆಯ್ತು, ಹೋಗಪ್ಪ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡ್ರಿ, ಇವತ್ತು ನಾವು ನನ್ನ ತವ್ರ ಮನೆಗೆ ಹೊರಟಿದ್ದೀವಿ. ಇನ್ನೇನು ನಾಳೆಯಿಂದ ನನ್ನ ತವ್ರ ಮನೆ ವಿಡಿಯೋಗಳೇ ಬರುತ್ತೆ. ಯಾರು ವರಿ ಮಾಡ್ಕೋಬೇಡಿ, ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ. ವಿಡಿಯೋ ಯಾವಾಗ ಬರುತ್ತೆ, ಮದುವೆ ಯಾವಾಗ ಮಾಡ್ತೀರಾ, ಜೈ ಶುಭ ಮದುವೆ ಯಾವಾಗ ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಮದುವೆ ಏನೋ ಒಂದೇ ಒಂದು ವಿಡಿಯೋದಲ್ಲಿ ಮುಗ್ದೋಗ್ಬಿಡುತ್ತೆ. ಆದರೆ ಹಿಂದೆ ಎಷ್ಟು ಎಲ್ಲರದು ಒಂದು ಪರಿಶ್ರಮ ಎಷ್ಟಿರುತ್ತೆ ಅನ್ನೋದು ಮದುವೆ ಆದಮೇಲೆ ವಿಡಿಯೋಗಳನ್ನ ಹಾಕೋಕ್ಕಾಗಲ್ಲ ನಾನು, ಆಯಿತಾ? ಹಾಗಾಗಿ ಮದುವೆಗೆ ಮುಂಚೆ ಏನೇನು ಕೆಲಸಗಳೆಲ್ಲ ಪ್ರಿಪರೇಷನ್ ಮಾಡ್ಕೊಬೇಕು ಅದನ್ನು ನಾನು ಒಂದು ಕಥೆಗಳ ರೂಪದಲ್ಲಿ ತಗೊಂಡ್ಬರ್ತಾ ಇದ್ದೀನಿ. ದಯವಿಟ್ಟು ವೆಯ್ಟ್ ಮಾಡಿ. ಮದುವೆ ಅಂತೂ ಆಗೇ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಮದುವೆ ಆದಮೇಲೂ ಒಂದು ಸ್ವಲ್ಪ ವಿಡಿಯೋಸ್ಗಳು ಬರುತ್ತೆ, ಯಾಕಂದರೆ ಅದು ಇದು ಶಾಸ್ತ್ರಗಳೆಲ್ಲ ಇರುತ್ತೆ. ಅದು ಕೂಡ ಸ್ವಲ್ಪ ಎಲ್ಲ ತಿಳ್ಕೊಂಡು ನಾನು ವಿಡಿಯೋ ಮಾಡ್ತೀನಿ.
ಹಾಗೆ ನಿನ್ನೆ ನಾನು ಈ ಭತ್ತ ಕುಟ್ಟೋದಕ್ಕೆ ಏನು ಅಂತಾರೆ ಅಂತ ಕೇಳಿದ್ದೆ. ತುಂಬಾ ಜನ ತುಂಬಾ ಕಮೆಂಟ್ ಮಾಡಿದ್ದೀರಾ. ಒಬ್ಬೊಬ್ರ ಕಡೆ ಒಂದೊಂದ್ ಥರ ಹೇಳ್ತಾರೆ. ಸೊ ನಮ್ಮ ಕಡೆ ಬಂದು ಕುಂದ್ಲಿಕೆ ಶಾಸ್ತ್ರ ಅಂತಾರಲ್ವಾ, ಅದನ್ನೇ ಮಾಡೋದು ಆಯ್ತಾ. ಮತ್ತೆ ಇದು ಒಳಕಲ್ಲು ರುಬ್ಬೋದು ಅಂತ ಏನೋ ಎಲ್ಲ ಕಮೆಂಟ್ ಮಾಡಿದ್ದೀರಾ. ಆ ಥರ ಎಲ್ಲ ಇರುತ್ತೆ, ನೋಡಿದ್ದೀನಿ ಬೇರೆ ಕಡೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಆ ಥರ ಇಲ್ಲ. ನಮ್ಮ ಮದುವೆಲಿ ಬರೀ ಒಂದೇ ಒಂದು ಮಾಡ್ತಾರೆ ಅಷ್ಟೇ. ಏನದು ಒನಕೆ ಕುಟ್ತಾರಲ್ಲ ಭತ್ತ ಹಾಕಿ, ಅದು ಕೆಲವೊಂದು ಕಡೆ ಅರ್ಶಿನ ಹಾಕಿ ಕುಟ್ತಾರೆ. ನಮ್ಮ ಕಡೆ ಅರ್ಶಿನ ಎಲ್ಲ ಏನಿಲ್ಲ, ಬರೀ ಭತ್ತ ಮಾತ್ರನೇ ಕುಟ್ಟೋದು. ಆ ಭತ್ತನ ಹೆಣ್ಣು ಗಂಡು ಮದುವೆ ದಿವಸ ಬರ್ತಾರಲ್ಲ, ಹೆಣ್ಣು ಗಂಡು ಎದುರು ಬದ್ರು ನಿಂತ್ಕೊಂಡು ಅದಕ್ಕೂ ಒಂದು ಹೆಸರೈತೆ. ಆ ಹೆಣ್ಣು ಕುಟ್ಕೊಂಬಂದಿರೋದು ಗಂಡಿನ ತಲೆ ಮೇಲೆ ಹಾಕ್ತಾರೆ, ಗಂಡಿನ ಕಡೆಯವ್ರ ತಲೆ ಮೇಲೆ. ಆಮೇಲೆ ಅವ್ರು ಕುಟ್ಕೊಂಬಂದಿರೋದು ಹೆಣ್ಣಿನ ಕಡೆಯವ್ರು ಬಂದಿರೋದಲ್ಲ, ಅವ್ರ ತಲೆ ಮೇಲೆ ಹಾಕ್ಬಿಟ್ಟು ಆಮೇಲೆ ಒಳಗಡೆ ಹೋಗೋದು ಹೆಣ್ಣು ಗಂಡನ ಕರ್ಕೊಂಡು. ಆ ಥರ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ. ಅದಕ್ಕೂ ಕೂಡ ಒಂದು ಹೆಸರಿದೆ, ಅದು ನನಗೆ ನೆನಪಿಲ್ಲ. ಇವಾಗ ಎಲ್ಲ ಮದುವೆಗಳನ್ನ ನೋಡ್ತಾ ಇದ್ದೀನಲ್ವಾ, ಇವಾಗ ಸ್ವಲ್ಪ ನಮಗೂ ಗೊತ್ತಾಗ್ತಾ ಇದೆ. ನಮ್ಮ ಕಡೆ ಅದನ್ನ ಕುಂದ್ಲಿಕೆ ಶಾಸ್ತ್ರ ಅಂತಾನೆ ಕರೆಯೋದು. ಆಮೇಲೆ ಇನ್ನೇನು ನಾಳೆಯಿಂದನೇ ಶುರುವಾಗುತ್ತೆ ಮದುವೆ ವಿಡಿಯೋಗಳು. ನೋಡೋಣ ಹೇಗೆ ಬರುತ್ತೆ ಅನ್ನೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು. ನೆನ್ನೆ ವಿಡಿಯೋ ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಏನೇ ಡೌಟ್ ಇದ್ರು, ನಿಮಗೆ ಏನೇ ಒಂದು ಕ್ವಶನ್ ಇದ್ರು ಕೂಡ ಕಮೆಂಟ್ ಮಾಡ್ತಾ ಇರಿ. ನಾನು ಎಲ್ಲರ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಾನೆ ಇದ್ದೀನಿ ನಾನು. ಅದ್ರ ಪ್ರಕಾರನೇ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆನಾ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಬನ್ನಿ ಇವತ್ತಿನ ವಿಶಸ್ ಯಾರಿಗೆಲ್ಲ ತಿಳಿಸೋಣ. ಮೊದಲನೇದಾಗಿ ಲಕ್ಷ್ಮಿ ಅವರು ನನ್ನ ಮಗ ಕೃಷ್ಣ ಅವ್ರದ್ದು ಹ್ಯಾಪಿ ಬರ್ತ್ಡೇಗೆ ವಿಶ್ ಮಾಡಿ ಅಂತ ಹೇಳಿದ್ದಾರೆ. ಕೃಷ್ಣ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಬಗ್ಗೆ ಕೊಡಲಿ. ಹಾಗೆ ನೀವು ಅನ್ಕೊಂಡಂತ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೃಷ್ಣ ಅವರೇ. ಲಕ್ಷ್ಮಿ ಸಿಸ್ಟರ್ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ವಿಡಿಯೋಸ್ ನೋಡ್ತಾ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅನುಕೃಷ್ಣ ಅವರು ನನ್ನ ಮಗ ಧನ್ವಿತ್ ಅವ್ರದ್ದು ಹ್ಯಾಪಿ ಬರ್ತ್ಡೇಗೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಧನ್ವಿತ್ ಪುಟ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀನು ಅನ್ಕೊಂಡಂತ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅನುಕೃಷ್ಣ ಸಿಸ್ಟರ್ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಂದನಾ ಅವರು ಕಮೆಂಟ್ ಮಾಡಿದ್ದಾರೆ, 32ನೇ ವರ್ಷದ ಆನಿವರ್ಸರಿ ಇದೆ ನಮ್ಮದು, ವಿಶ್ ಮಾಡಿ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ತುಂಬಾ ಗ್ರೇಟ್ ಸಿಸ್ಟರ್. 32 ಇಯರ್ದು ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ. ಆ ದೇವರು ನಿಮ್ಮಿಬ್ಬರಿಗೂ ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ನನ್ನ ಕಡೆಯಿಂದ ನಿಮ್ಮಿಬ್ಬರಿಗೂ ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ವಂದನಾ ಬಾದಾಮಿ ಹಾಗೂ ಬಸೆಟಪ್ಪ ಬಾದಾಮಿ ಅವರಿಗೆ ನನ್ನ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಸಿಸ್ಟರ್. ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಲಾ ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ, ನಮ್ಮ ಅಜ್ಜಿ ಅಶ್ವಥಮ್ಮ ಅವರಿಗೆ ಹಾಯ್ ಹೇಳಿ ಅಂತ ಹೇಳ್ತಿದ್ದಾರೆ. ಅಶ್ವಥಮ್ಮ ಅವರೇ, ನನ್ನ ಕಡೆಯಿಂದ ನಿಮಗೆ ಹಾಯ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಾ ಸಿಸ್ಟರ್ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಮೆಂಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಒಳ್ಳೆ ವಿಡಿಯೋ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.